ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗೆ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗೂಗಲ್ನ ಒಂದು ಕೀಬೋರ್ಡ್ ನಲ್ಲಿ ಅಥವಾ ಜಿ ಬೋರ್ಡ್ ಅಂತ ಏನಿರುತ್ತೆ ಆ ಒಂದು ಕೀಬೋರ್ಡ್ ನಲ್ಲಿ ನಾವು ಒಂದಕ್ಕಿಂತ ಜಾಸ್ತಿ ಒಂದು ಲ್ಯಾಂಗ್ವೇಜ್ ನ ಯಾವ ರೀತಿ ಯೂಸ್ ಮಾಡಬಹುದು, ಅಥವಾ ನಮ್ಮ ಒಂದು ಕನ್ನಡ ಭಾಷೆಯನ್ನ ಯಾವ ರೀತಿ ನಾವು ಆ ಕೀಬೋರ್ಡ್ ನಲ್ಲಿ ಆಡ್ ಮಾಡ್ಕೊಂಡ್ಬಿಟ್ಟು ಕನ್ನಡದಲ್ಲಿ ಟೈಪಿಂಗ್ ನ ನಾವು ಯಾವ ರೀತಿ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನೆಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನೀವು ಅಲ್ಲಿ ಲ್ಯಾಂಗ್ವೇಜ್ ನ ಆಡ್ ಮಾಡೋದಕ್ಕಿಂತ ಮುಂಚೆ ನೀವು ಒಂದೇ ಒಂದು ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾ ಇದ್ರ ಅಂದ್ರೆ ಅಥವಾ ಇಂಗ್ಲಿಷ್ ನ ಮಾತ್ರ ನೀವು ಆ ಒಂದು ಕೀಬೋರ್ಡ್ ನಲ್ಲಿ ಯೂಸ್ ಮಾಡ್ತಾ ಇದ್ರ ಅಂದ್ರೆ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ಸ್ವಿಚ್ ಕೀ ಅನ್ನೋದು ಸಿಗೋದಿಲ್ಲ. ಅಂದ್ರೆ ನೀವು ಒಂದು ಬಟನ್ ಸಿಗುತ್ತೆ ಸ್ನೇಹಿತರೆ, ಅಲ್ಲಿ ಕೀಬೋರ್ಡ್ ನಲ್ಲಿ ಆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೇರವಾಗಿ ನಿಮ್ಮ ಭಾಷೆ ಅನ್ನೋದು ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಶಾರ್ಟ್ಕಟ್ ಕೀ ಅನ್ನೋದು ಸಿಗುತ್ತೆ. ನೀವು ಒಂದೇ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾ ಇದ್ರೆ ಸಿಗೋದಿಲ್ಲ. ಆ ಒಂದು ಶಾರ್ಟ್ಕಟ್ ಕೀ ನಿಮಗೆ ಸಿಗಬೇಕು ಅಂದ್ರೆ ನೀವು ಒಂದಕ್ಕಿಂತ ಜಾಸ್ತಿ ಭಾಷೆಗಳಲ್ಲಿ ಆಡ್ ಮಾಡ್ಕೋಬೇಕು. ಕನ್ನಡ ಇರ್ಬೋದು ಅಥವಾ ಇನ್ಯಾವುದೇ ಬೇರೆ ಭಾಷೆ ಇರಬಹುದು. ನೀವು ಆಡ್ ಮಾಡಿದ್ರೆ ನಿಮಗೆ ಅಲ್ಲಿ ಶಾರ್ಟ್ಕಟ್ ಕೀ ಅನ್ನೋದು ಸಿಗುತ್ತೆ. ಯಾವ ರೀತಿ ನಾವು ಆಡ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನಾನು ಕೀಬೋರ್ಡ್ ನಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಯಾವುದೇ ರೀತಿಯಲ್ಲಿ ಲ್ಯಾಂಗ್ವೇಜ್ ಸ್ವಿಚ್ ಕೀ ಅನ್ನೋದು ಸಿಗ್ತಾ ಇಲ್ಲ. ನಂತರದಲ್ಲಿ ತೋರಿಸ್ತೀನಿ ಯಾವ ರೀತಿ ಸಿಗುತ್ತೆ ಅಂತ. ಇಲ್ಲಿ ಮೊದಲು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ಟಿಂಗ್ಸ್ ಐಕನ್ ಇರುತ್ತೆ. ನಿಮಗೆ ಸೆಟ್ಟಿಂಗ್ಸ್ ಐಕನ್ ಇಲ್ಲಿ ನೋಡೋದಕ್ಕೆ ಸಿಗದೆ ಹೋದ್ರೆ ಇಲ್ಲಿ ಪಕ್ಕದಲ್ಲಿ ಇರುವಂತಹ ಬಾಕ್ಸ್ ಟೈಪ್ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ, ಈ ಒಂದು ಆಪ್ಷನ್ಗಳಲ್ಲಿ ಸಿಗದೆ ಹೋದ್ರೆ ಇಲ್ಲಿ ಪಕ್ಕದಲ್ಲಿ ಇರುವಂತಹ ಒಂದು ಬಾಕ್ಸ್ ಟೈಪ್ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಈ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಸ್ ಗಳು ಬರುತ್ತೆ. ಅದರಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಒಂದ್ ಕಡೆ ಎಲ್ಲಾದ್ರೂ ಸಿಗುತ್ತೆ. ಇಲ್ಲಿ ನೋಡಿ, ಸೆಟ್ಟಿಂಗ್ಸ್ ಅಂತ ಇಲ್ಲಿ ಈ ಲೈನ್ ಅಲ್ಲಿ ನನಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸೆಟ್ಟಿಂಗ್ಸ್ ಗಳು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಲ್ಯಾಂಗ್ವೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಲ್ಯಾಂಗ್ವೇಜಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಾನು ಒಂದೇ ಒಂದು ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದಕ್ಕಿಂತ ಜಾಸ್ತಿ ಒಂದು ಲ್ಯಾಂಗ್ವೇಜ್ ನ ಯೂಸ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಇರುವಂತ ಆಡ್ ಕೀಬೋರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ನಮಗೆ ಬೇಕಾದಂತ ಭಾಷೆನ ಆಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಕನ್ನಡವನ್ನ ನಾನು ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕನ್ನಡದ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಕನ್ನಡದಲ್ಲಿ ಇರುವಂತಹ ಕೀಬೋರ್ಡ್ಗಳು ಇಲ್ಲಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಕನ್ನಡದಲ್ಲಿ ನಾವು ಇಂಗ್ಲಿಷ್ ಲೆಟರ್ಸ್ ನಲ್ಲಿ ಕನ್ನಡ ಕೀಬೋರ್ಡ್ ಬರುತ್ತೆ. ಹಾಗೆ ಪಕ್ಕದಲ್ಲಿ ಇಲ್ಲಿ ಕನ್ನಡ ಕೀಬೋರ್ಡ್ ಬರುತ್ತೆ. ಇಲ್ಲಿ ಎರಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಕೈ ಬರಹವನ್ನ ಸೆಲೆಕ್ಟ್ ಮಾಡ್ಕೋಬೇಡಿ, ಅದು ಸರಿ ಇರೋದಿಲ್ಲ. ಇಲ್ಲಿ ಈ ಎರಡು ಆಪ್ಷನ್ಸ್ ಗಳನ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಮಲ್ಟಿ ಲ್ಯಾಂಗ್ವೇಜ್ ಟೈಪಿಂಗ್ ಅಂತ ಇದೆ. ಈ ಆಪ್ಷನ್ ಕೂಡ ಆನ್ ಇರಬೇಕು. ನಂತರದಲ್ಲಿ ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಡನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು ಮೂರು ಒಂದು ಕೀಬೋರ್ಡ್ಗಳು ಆಡ್ ಆಗಿದೆ. ಇಂಗ್ಲಿಷ್ ನೊಂದಿಗೆ ಕನ್ನಡ ಅಂತ ಎರಡು ಕೀಬೋರ್ಡ್ಗಳು ಬರುತ್ತೆ. ಅಂದ್ರೆ ಕನ್ನಡದಲ್ಲಿ ಒಂದು ಇಂಗ್ಲಿಷ್ ಒಂದು ಲೆಟರ್ಸ್ ನ ಕನ್ನಡ ಕೀಬೋರ್ಡ್, ಒಂದು ಕನ್ನಡ ಕೀಬೋರ್ಡ್ ಮಾತ್ರ. ಇಲ್ಲಿ ನೋಡಿ, ಇಲ್ಲಿ ನಂತರದಲ್ಲಿ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಸ್ವಿಚ್ ಕೀ ಅನ್ನೋದು ಇಲ್ಲಿ ಸಿಗ್ತಾ ಇದೆ. ಈ ಬಟನ್ ಅನ್ನೋದು, ಈ ಬಟನ್ ಮೇಲೆ ನೀವು ನೇರವಾಗಿ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಕೀಬೋರ್ಡ್ ನ ಭಾಷೆಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ಸೆಟ್ಟಿಂಗ್ಸ್ ನಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ. ಕೇವಲ ಒಂದೇ ಒಂದು ಬಟನ್ ನಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು ಇಲ್ಲಿ ಇಂಗ್ಲಿಷ್ ಲೆಟರ್ಸ್ ಕನ್ನಡ ಕೀಬೋರ್ಡ್ ಅಲ್ಲಿ ಓಪನ್ ಆಗಿದೆ. ಈ ಒಂದು ಸ್ವಿಚ್ ಕೀ ಮೇಲೆ ಇನ್ನೊಂದ್ಸಾರಿ ಪ್ರೆಸ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದಂತ ಕನ್ನಡ ಕೀಬೋರ್ಡ್ ಅನ್ನೋದು ನೋಡೋದಕ್ಕೆ ಸಿಗುತ್ತೆ. ನೋಡಿ, ಸಂಪೂರ್ಣವಾದಂತ ಕನ್ನಡ ಕೀಬೋರ್ಡ್ ಅನ್ನೋದು ನೋಡೋದಕ್ಕೆ ಸಿಗುತ್ತೆ. ನೀವು ಒಂದಕ್ಕಿಂತ ಜಾಸ್ತಿ ಭಾಷೆಗಳನ್ನ ಆಡ್ ಮಾಡಿದ್ರೆ ಮಾತ್ರ ಈ ಒಂದು ಲ್ಯಾಂಗ್ವೇಜ್ ಸ್ವಿಚ್ ಕೀ ಅನ್ನೋದು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ನಾವು ಕನ್ನಡ ಕೀಬೋರ್ಡ್ ನ ಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ಟು ಕನ್ನಡದಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಟೈಪಿಂಗ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ್ರೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.